ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಓಂ ಹ್ರೀಂ ಶ್ರೀಂ ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣ ಅಷ್ಟಮ ಅಧ್ಯಾಯ. ಸಾಲಂಕಾಯನ ಮಹರ್ಷಿಯು ಮಣಿಗುಪ್ತಾದಿಗಳಿಗೆ ಕುಸುಮಶ್ರೇಷ್ಠಿಯ ಪೂರ್ವವಂಶ ಕ್ರಮವನ್ನು, ರಾಜ್ಯ ಪರಿಪಾಲನೆಯ ವೈಶಿಷ್ಟ್ಯತೆಯನ್ನು ಕುರಿತು ತಿಳಿಸಿದ ಬಳಿಕ ಶ್ರೀ ವಾಸವಿ ಕನ್ಯಕಾ ಅವತಾರದ ಕಥೆಯ ಬಗ್ಗೆ ಹೀಗೆ ಹೇಳತೊಡಗಿದರು. ಪ್ರಿಯಕುಮಾರರೇ, ಘೋರವಾದ ಕಲಿಯುಗದಲ್ಲಿ ಭಯಂಕರ ಹಿಂಸೆ, ಅಂತ್ಯವಿಲ್ಲದ ಅಧರ್ಮ, ನಿರಂಕುಶತ್ವ, ಸ್ವಾರ್ಥಪರತೆ ಮೊದಲಾದ ದುಷ್ಟ ಗುಣಗಳು ಭುವಿಯಲ್ಲಿ ಅಪರಿಮಿತವಾಗಿ ಬೆಳೆದು ಹೋಗಿವೆ. ಕ್ರೋಧ ಸಂಭವವರು, ಕಪಟಿಗಳೂ ಆದ ನರ ಅಧಮರು ಪರರ ಸೊತ್ತುಗಳನ್ನು ಅಪಹರಿಸುತ್ತಿದ್ದಾರೆ, ಪರಸ್ತ್ರೀಯರೊಡನೆ ರಮಿಸುತ್ತಿದ್ದಾರೆ, ಮದ್ಯಪಾನ ಮತ್ತರಾಗಿ ದುಷ್ಟರ ಒಡೆಗೂಡಿ ಸಂಚರಿಸುತ್ತಿದ್ದಾರೆ, ಬೇಲಿಯೇ ಎದ್ದು ಹೊಲವನ್ನು ಮೇಯ್ದಂತೆ ರಕ್ಷಕರೇ ಭಕ್ಷಕರಾಗುತ್ತಿದ್ದಾರೆ, ಸೇವಕರೇ ತಮ್ಮ ಯಜಮಾನರ ಹತ್ಯೆ ಮಾಡುತ್ತಿದ್ದಾರೆ, ಮಾಯಾ ಮೋಹಿತರಾದ ಪುತ್ರರು ಮಾತಾಪಿತೃಗಳನ್ನು ಬಿಟ್ಟು ದೂರವಾಗುತ್ತಿದ್ದಾರೆ, ಅಣ್ಣ ತಮ್ಮಂದಿರು ಸಿರಿ ಸಂಪತ್ತುಗಳಿಗಾಗಿ ಪರಸ್ಪರ ಕಲಹ ಮಾಡಿಕೊಳ್ಳುತ್ತಿದ್ದಾರೆ, ವೈರವನ್ನು ಬೆಳೆಸಿಕೊಳ್ಳುತ್ತಿದ್ದಾರೆ, ಧನಬಲ ದರ್ಪಯುಕ್ತರಾದ ಶಾಸಕರು ನಿರಂಕುಶರಾಗಿ ಪ್ರಜಾಶೋಷಕರಾಗಿ ಅವರ ಧನ ಸಂಪದಗಳನ್ನು ಕಸಿದುಕೊಳ್ಳುತ್ತಿದ್ದಾರೆ. ಧರೆಯಲ್ಲಿ ಎಲ್ಲಿ ನೋಡಿದರೂ ರಕ್ತಪಾತವೇ ಕಂಡುಬರುತ್ತಿದೆ. ಎಲ್ಲಿ ಕೇಳಿದರೂ ದೀನರ ಆರ್ತನಾದವೇ ಕೇಳಿಬರುತ್ತಿದೆ. ವರ್ಣಾಶ್ರಮ ಧರ್ಮಗಳು ಮರೆಯಾಗಿ ಹೋಗುತ್ತಿವೆ. ದುಷ್ಟತ್ವವು ಹದ್ದು ಮೀರುತ್ತಿದೆ. ಶಿಷ್ಟತ್ವಕ್ಕೆ ರಕ್ಷಣೆಯು ಶೋಧನೀಯವಾಗಿದೆ. ಈ ಭಯಂಕರ ಧರ್ಮಗ್ಲಾನಿಯನ್ನು ತ್ರಿಮೂರ್ತಿಗಳು ಗಮನಿಸಿದರು. ದುಷ್ಟ ಶಿಕ್ಷಣಕ್ಕಾಗಿ, ಧರ್ಮ ಪ್ರತಿಷ್ಠಾಪನೆಗಾಗಿ ಸಮಯವು ಹತ್ತಿರವಾಗಿದೆ ಎಂದು ಗ್ರಹಿಸಿದರು. ಆದರೆ ಭುವಿಯಲ್ಲಿ ಮಿತಿ ಮೀರುತ್ತಿರುವ ಅಧರ್ಮವನ್ನು ಕೊನೆಗಳಿಸಿ ಧರ್ಮವನ್ನು ನೆಲೆಗೊಳಿಸಲು ತಕ್ಕ ಮಾರ್ಗವು ತಿಳಿಯದೆ ಲೋಕಪಾಲಕರಾದ ತ್ರಿಮೂರ್ತಿಗಳು ಬಹು ವ್ಯಾಕುಲ ಚಿತ್ತರಾಗಿ ಆದಿಪರಾಶಕ್ತಿಯನ್ನು ದರ್ಶಿಸಿ ಈ ವಿಧವಾಗಿ ಭಿನ್ನವಿಸಿಕೊಂಡರು. ಹೇ ದೇವಿ, ಭಕ್ತವರಪ್ರದಾಯಿನಿ, ನಾವು ಪ್ರತಿಯುಗದಲ್ಲಿಯೂ ದುಷ್ಟರನ್ನು ನಾಶಗೊಳಿಸಲು, ಶಿಷ್ಟರನ್ನು ರಕ್ಷಿಸಲು ಅವನಿಯಲ್ಲಿ ಅವತರಿಸುತ್ತಿದ್ದೆವು. ಆದರೆ ಘೋರವಾದ ಈ ಕಲಿಯುಗದಲ್ಲಿ ಇಂದು ಸಮಸ್ತ ರಾಜರು ಅಧರ್ಮಪರರಾಗಿ ನಿರಂಕುಶರಾಗಿರುವವರು, ಪ್ರಜೆಗಳು ಧರ್ಮಭ್ರಷ್ಟರಾಗಿರುವರು. ಹಿಂದಿನಂತೆ ದುಷ್ಟರನ್ನೆಲ್ಲ ಸಂಹರಿಸಿ ಹೊರಟರೆ ಈ ಧಾತ್ರಿ ತಲವೆಲ್ಲ ಸ್ಮಶಾನವಾಗಿ ಬಿಡುವುದು. ಇಂಥ ಸ್ಥಿತಿಯಲ್ಲಿ ಧರ್ಮವನ್ನು ರಕ್ಷಿಸಲು ಸೂಕ್ತ ಮಾರ್ಗ ಕಾಣದೆ ಸ್ವೇಚ್ಛೆಯಿಂದ ತಿರುಗುತ್ತಿರುವ ನಮಗೆ ಸರಿಯಾದ ಮಾರ್ಗವನ್ನು ಉಪದೇಶಿಸು. ತ್ರಿಮೂರ್ತಿಗಳಿಂದ ಹೀಗೆ ಪ್ರಾರ್ಥಿಸಲ್ಪಟ್ಟ ಪರಾಶಕ್ತಿಯು, ಓ ಲೋಕಪಾಲಕರೇ, ವಿಚಾರ ಮಾಡಬೇಡಿ. ಇಂದಿನವರೆಗೂ ಶಿಷ್ಟ ಪರಿಪಾಲನೆಗೆ, ದುಷ್ಟ ಸಂಹಾರಕ್ಕೆ ಹಿಂಸಾಯುತ ವಿಧಾನವು ದೈವಾವತಾರಗಳಿಂದ ಅವಲಂಬಿಸಲ್ಪಟ್ಟಿತು. ಆದರೆ ಈ ಯುಗದಲ್ಲಿ ಹಿಂಸಾಯುತ ಮಾರ್ಗದಿಂದ ದುಷ್ಟರನ್ನು ಸಂಹರಿಸದೆ ಅಹಿಂಸಾಯುತ ವಿಧಾನದಲ್ಲಿ ಅವರಲ್ಲಿಯ ದುಷ್ಟತ್ವವನ್ನು ಅಂತ್ಯಗೊಳಿಸುವ ಮಾರ್ಗವೇ ಅನುಸರಣೀಯವಾಗಿದೆ. ಅಂದು ನನ್ನ ಶ್ರೇಷ್ಠ ಭಕ್ತನಾದ ಸೋಮದತ್ತನು ಇಂದು ಕುಸುಮಶ್ರೇಷ್ಠಿ ಎಂಬ ಹೆಸರಿನಲ್ಲಿ ಜನಿಸಿ ಧರೆಯನ್ನು ಆಳುತ್ತಿರುವನು. ನಾನು ಆತನಿಗೆ ಪುತ್ತಿಕೆಯಾಗಿ ವಾಸವಿ ಕನ್ಯಕೆ ಎಂಬ ನಾಮದಿಂದ ಅವನಿಯಲ್ಲಿ ಅವತರಿಸುವೆನು. ಬಳಿಕ ಪ್ರೇಮ, ಶಾಂತಿ, ಸತ್ಯ, ತ್ಯಾಗಗಳೆಂಬ ಗುಣಗಳನ್ನು ಆಯುಧಗಳಾಗಿ ಮಾಡಿಕೊಂಡು ಅಹಿಂಸಾ ಮಾರ್ಗವನ್ನು ಅವಲಂಬಿಸಿ ವಿನೂತನ ವಿಧಾನದಲ್ಲಿ ಪ್ರಪಂಚದಲ್ಲಿ ಧರ್ಮ ಸ್ಥಾಪನೆ ಮಾಡುವೆನು. ನಿರಂಕುಶತ್ವವನ್ನು ಅಳಿಸಿ ಹಾಕಿ ವರ್ಣಾಶ್ರಮ ಧರ್ಮಗಳನ್ನು ಸಂರಕ್ಷಿಸುವೆನು. ಶಾಂತಿ ಅಹಿಂಸೆಗಳಿಂದ ಶತ್ರುಗಳನ್ನು ಎದುರುಗೊಂಡು ಅವರನ್ನು ಜಯಿಸುವ ಮಾರ್ಗವನ್ನು ಪ್ರಪಂಚಕ್ಕೆ ಬೋಧಿಸುವೆನು. ಈ ಕಲಿಯುಗದಲ್ಲಿ ಧರ್ಮ ಉದ್ಧಾರಕ್ಕೆ ಅಹಿಂಸಾ ಸ್ಥಾಪನವೊಂದೇ ಅನುಸರಣೀಯ ಎಂದು ಬೋಧಿಸಿದಳು. ಆ ಜಗನ್ಮಾತೆಯು ಆಚರಿಸಲು ಯೋಚಿಸಿದ ಅದ್ಭುತ ವಿಧಾನವನ್ನು ಕುರಿತು ಕೇಳಿದ ತ್ರಿಮೂರ್ತಿಗಳು ಸಂತುಷ್ಟಾಂತರಂಗದಿಂದ ತಮ್ಮ ಧಾಮಗಳಿಗೆ ಹಿಂದಿರುಗಿದರು. ಪುತ್ರಕಾಮೇಷ್ಟಿಯಾಗ, ವಾಸವಿ ವಿರೂಪಾಕ್ಷರ ಜನನ. ಇಲ್ಲಿ ವೈಶ್ಯ ರಾಜ್ಯವನ್ನು ಪ್ರಜಾನುರಂಜಕವಾಗಿ ಪಾಲಿಸುತ್ತಿದ್ದ ಧರ್ಮಮೂರ್ತಿಯಾದ ಕುಸುಮಶ್ರೇಷ್ಠಿಗೆ ಬಹುಕಾಲದವರೆಗೂ ಸಂತಾನ ಪ್ರಾಪ್ತಿಯಾಗಲಿಲ್ಲ.
ಆ ಕಾರಣದಿಂದ ಅವನು ಅತೀವ ಸಂತಾಪದಿಂದ ಗುರುವಾದ ಭಾಸ್ಕರಾಚಾರ್ಯನಲ್ಲಿ ತನ್ನ ದುಃಖವನ್ನು ಕುರಿತು ಭಿನ್ನವಿಸಿಕೊಂಡನು. ಆಗ ಭಾಸ್ಕರಾಚಾರ್ಯರು ಅವನನ್ನು ಸಮಾಧಾನಗೊಳಿಸಿ, ಮಹಾರಾಜ, ನೀನು ದುಃಖಿಸುವ ಕಾರಣವಿಲ್ಲ. ಪೂರ್ವದಲ್ಲಿ ಇಂದ್ರ ಸಮಾನನಾದ ದಶರಥ ಮಹಾರಾಜನು ಸಂತಾನಾರ್ಥಿಯಾಗಿ ವಸಿಷ್ಠ ಮಹರ್ಷಿಯ ಆಜ್ಞೆಯಂತೆ ಪುತ್ರಕಾಮೇಷ್ಟಿಯಾಗವನ್ನು ಆಚರಿಸಿ ರತ್ನಗಳಂತಹ 4 ಪುತ್ರರನ್ನು ಹೊಂದಿದನು. ನೀನು ಪುತ್ರಕಾಮೇಷ್ಟಿಯಾಗವನ್ನು ಆಚರಿಸಿ ಪುತ್ರ ಪುತ್ರಿಕೆಯರನ್ನು ಪಡೆದುಕೋ ಎಂದು ಬೋಧಿಸಿದನು. ನಂತರ ಕುಸುಮಶ್ರೇಷ್ಠಿಯು ಗುರುವಿನ ಆಣತಿಯ ಮೇರೆಗೆ ಯಾಗ ದೀಕ್ಷೆಯನ್ನು ವಹಿಸಿ ವೇದೋಕ್ತ ವಿಧಿಯಿಂದ ಮಹಾವೈಭವವಾಗಿ ಭಾಸ್ಕರಾಚಾರ್ಯರ ಆಧ್ವರ್ಯದಲ್ಲಿ ಸಕಲ ಬಂಧು ಮಿತ್ರರ ವಿಪ್ರೋತ್ತಮ ಸಮೇತರಾಗಿ ಪುತ್ರಕಾಮೇಷ್ಟಿ ಮಹಾಯಜ್ಞವನ್ನು ನಿರ್ವಹಿಸಿದನು. ಪರಾಶಕ್ತಿಯು ಸಂತೋಷಿಸಿ ಹೋಮಕುಂಡದಲ್ಲಿ ಪ್ರತ್ಯಕ್ಷಳಾಗಿ ನಿಂತು ಕುಸುಮಶ್ರೇಷ್ಠಿಗೆ ಒಂದು ಮಹಾ ಸುವರ್ಣ ಪಾಯಸ ಪಾತ್ರೆಯನ್ನು ನೀಡಿದಳು. ಹೀಗೆ ಪರಾಶಕ್ತಿಯ ಪ್ರಸಾದದಿಂದ ಹೊಂದಿದ್ದ ಪಾಯಸ ಪಾತ್ರೆಯನ್ನು ಕುಸುಮಶ್ರೇಷ್ಠಿಯು ತನ್ನ ಪತ್ನಿಗೆ ಕೊಟ್ಟನು. ಆಕೆಯು ಪರಮ ಭಕ್ತಿಯಿಂದ ಅದನ್ನು ಭುಜಿಸಿ ಅದರ ಫಲವಾಗಿ ಗರ್ಭವನ್ನು ಧರಿಸಿದಳು. ಗರ್ಭವತಿಯಾದ ಕುಸುಮಾಂಬೆಗೆ 4 ಮಾಸಗಳು ತುಂಬಿದ ಕೂಡಲೇ ಗರ್ಭರಕ್ಷಣೆಗಾಗಿಯೂ ಶಕ್ತಿವಂತವಾದ ಸಂತತಿಗಾಗಿಯೂ ಗೃಹ್ಯ ಸೂತ್ರೋಕ್ತ ಪ್ರಕಾರ ಕುಸುಮಶ್ರೇಷ್ಠಿಯು ಪುಂಸವನ ಸಂಸ್ಕಾರವನ್ನು ಮಾಡಿಸಿದನು. 7ನೆಯ ಮಾಸದಲ್ಲಿ ಗರ್ಭಸ್ಥ ಶಿಶುವಿನ ಕ್ಷೇಮಕ್ಕಾಗಿ ಸೌಭಾಗ್ಯದಾಯಕವಾದ ಸೀಮಂತೋನ್ನಯನ ಸಂಸ್ಕಾರವನ್ನು ನಡೆಸಿದನು. ಅನಂತರ ವೈಶಾಖ ಮಾಸದಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಮಂಗಳಕರ ಶುಕ್ರವಾರದ ಶುಕ್ಲ ಪಕ್ಷ ದಶಮಿಯ ದಿನದಂದು ಶುಭ ಗೃಹಗಳೆಲ್ಲ ಉಚ್ಚಸ್ಥವಾದ 3 ಗ್ರಹಗಳು ಕೂಡಿ ಶುಭ ಲಗ್ನದಲ್ಲಿ ಶುಭ ದೃಷ್ಟಿಯಿಂದಿರುವಾಗ ಆಕಾಶದಲ್ಲಿ ಕೋಟಿ ಸೂರ್ಯ ಪ್ರಭಾಸಮಾನವಾದ ಮಿಂಚೊಂದು ಪ್ರಕಾಶಿಸಿತು. ಕುಸುಮಾಂಬೆಯ ಮಂದಿರವು ಕೋರೈಸುವ ಬೆಳಕಿನಿಂದ ತುಂಬಿ ಹೋಯಿತು. ಮಂದಿರದಲ್ಲಿ ಇದ್ದವರೆಲ್ಲ ಆ ಕಾಂತಿಯನ್ನು ನೋಡಲಾಗದೆ ಒಂದು ಕ್ಷಣ ಕಣ್ಣುಗಳನ್ನು ಮುಚ್ಚಿಕೊಂಡರು. ಕುಸುಮಾಂಬೆಗೆ ತನ್ನ ಗರ್ಭದಿಂದ 2 ದಿವ್ಯ ಜ್ಯೋತಿಗಳು ಹೊರಹೊರಟಂತೆ ವಿಚಿತ್ರಾನುಭವವುಂಟಾಯಿತು. ಎಲ್ಲರೂ ಕಣ್ಣು ತೆರೆಯುವಷ್ಟರಲ್ಲಿ ಕುಸುಮಾಂಬೆಯ ತಲ್ಪದ ಮೇಲೆ ಕೋಟಿ ಹುಣ್ಣಿಮೆಗಳ ಕಾಂತಿಯಿಂದ ಹೊಳೆಯುತ್ತಿರುವ ಶಿಶುದ್ವಯರು ಕಾಣಿಸಿದರು. ರಾಜನಿಗೆ ಓರ್ವ ಕುಮಾರಿಯೂ ಓರ್ವ ಕುಮಾರನು ಅವಳಿಗಳಾಗಿ ಜನ್ಮಿಸಿದರೆಂದು ವಾರ್ತೆ ನಗರದೆಲ್ಲೆಡೆ ವ್ಯಾಪಿಸಿತು. ಕುಸುಮಶ್ರೇಷ್ಠಿಯು ತನ್ನ ಪುತ್ರರನ್ನು ನೋಡಿ ಆನಂದ ಸಾಗರದಲ್ಲಿ ತೇಲಿದನು. ಕುಸುಮಾಂಬೆಗೆ ಆ ಬಾಲಿಕೆಯ ತಮ್ಮ ಕುಲ ದೈವವಾದ ಪರಾಶಕ್ತಿಯಾಗಿಯೂ ಬಾಲಕನು ಈಶ್ವರನಾಗಿಯೂ ಗೋಚರಿಸಿ ಸಂಭ್ರಮಾಶ್ಚರ್ಯಗಳು ಉಂಟಾದವು. ಕುಸುಮಶ್ರೇಷ್ಠಿಗೆ ಆ ಬಾಲಕಿಯು ತೇಜೋಮಯಿಯು ದಿವ್ಯರೂಪಿಣಿಯು ಚತುರ್ಭುಜೋಪೇತಳು ಶುಕ ಪದ್ಮ ಪಾಶ ವಿಪಂಚಿಧಾರಿಣಿಯಾಗಿಯೂ ಚಂದ್ರಕೋಟಿ ಸಮಕಾಂತಿಯಿಂದ ಬೆಳಗುವವಳು ಬಹುವಿಧ ದಿವ್ಯಭರಣ ಭೂಷಿತಳು ರತ್ನ ಕಾಂಚನ ಕಿರೀಟಧಾರಿಣಿಯೂ ಆಗಿ ಸುವರ್ಣ ವರ್ಣೋಜ್ವಲ ಲತಾತ್ವನಿಯಾದ ಪರಾಂಬಿಕೆಯಾಗಿ ಸಾಕ್ಷಾತ್ಕರಿಸಿದಳು. ಆ ದೇವದೇವಿಯರನ್ನು ನೋಡಿ ಕುಸುಮಶ್ರೇಷ್ಠಿಯು ಆಶ್ಚರ್ಯಚಕಿತನಾದನು. ಅಷ್ಟರಲ್ಲಿ ದೇವಿಯು ಅವನಿಗೆ ದಿವ್ಯ ಜ್ಞಾನವನ್ನು ಪ್ರಸಾದಿಸಿ ಗಂಭೀರ ಜಾಕ್ಕಿನಿಂದ, ವತ್ಸ, ನಿನಗೆ ಮಂಗಳವಾಗಲಿ. ನೀನು ಪೂರ್ವಜನ್ಮದಲ್ಲಿ ಸಮಾಧಿ ಎಂಬ ತಪಸ್ವಿಯು ಅಂದಿನ ನಿನ್ನ ಅಮೋಘವಾದ ತಪೋಬಲಾತಿಶಯದಿಂದ ಅಖಿಲ ಲೋಕೇಶ್ವರಿಯಾದ ನನ್ನನ್ನು ಇಂದು ಕುಮಾರಿಯಾಗಿ ಹೊಂದಿದೆ ಎಂದು ಹೇಳಿ ಅಂತರ್ಧಾನಳಾದಳು. ಕೂಡಲೇ ಮಾಯೆಯಿಂದ ಮುಸುಕೊಲ್ಪಟ್ಟ ಕುಸುಮಶ್ರೇಷ್ಠಿಯು ಅದನ್ನು ಸ್ವಪ್ನ ಸಮಾನವೆಂದು ಧಾವಿಸಿ ಪ್ರಾಕೃತ ಮಾನವನಂತೆ ಮೋಹಿತನಾದನು. ಕುಸುಮಶ್ರೇಷ್ಠಿಯ ಆಜ್ಞೆಯಂತೆ ಪೆನುಗೊಂಡೆಯು ಸಮಸ್ತ ದೇವಾಲಯಗಳಲ್ಲಿ ಅರ್ಚನಾದಿ ಮಹೋತ್ಸವಗಳನ್ನು ನಡೆಸಲಾಯಿತು. ವಿಪ್ರೋತ್ತಮರಿಗೆ 16 ಮಹಾದಾನಗಳನ್ನು ನೀಡಲಾಯಿತು.
ಪೆನುಗೊಂಡೆ ನಗರವು ಆನಂದೋತ್ಸಾಹ ಸಂಭ್ರಮಗಳಿಂದ ತುಂಬಿಹೋಯಿತು. ವಾಸವಿ ವಿರೂಪಾಕ್ಷರಿಗೆ ನಡೆದ ಬಾಲ್ಯ ಸಂಸ್ಕಾರ ವಿಧಿಗಳು. ಆಗ ಭಾಸ್ಕರಾಚಾರ್ಯರು ನವಜಾತ ಶಿಶುಗಳಿಗೆ ನಾಭಿಚ್ಛೇದ ಮಾಡಿಸಿ ಮಧ್ಯಘೃತಗಳನ್ನು ಸವರಿದ ಸುವರ್ಣ ಸಲಾಕೆಯಿಂದ ಮಕ್ಕಳ ನಾಲಿಗೆಗಳ ಮೇಲೆ ಓಂಕಾರವನ್ನು ಬರೆದು ಅವರಿಗೆ ವಿದ್ಯುಕ್ತವಾಗಿ ಜಾತಕ ಕರ್ಮ ಸಂಸ್ಕಾರವನ್ನು ಮಾಡಿಸಿದರು. ಆ ಶಿಶುಗಳು ಜನಿಸಿದ 11ನೆಯ ದಿನದಂದು ಕುಸುಮಶ್ರೇಷ್ಠಿಯು ಅವರಿಗೆ ನಾಮಕರಣ ಸಂಸ್ಕಾರವನ್ನು ವೈಭವೋಪೇತವಾಗಿ ನಡೆಸಲು ಏರ್ಪಾಟುಗಳನ್ನು ಮಾಡಿಸಿದನು. ಗುರು ಭಾಸ್ಕರಾಚಾರ್ಯರು ಹಾಗೂ ಜ್ಯೋತಿಷಿಗಳು ಮಹಾ ತೇಜೋವಂತರಾದ ಆ ಶಿಶುಗಳ ಜಾತಕಗಳಲ್ಲಿ ಊಹಾತೀತ ವಿಶೇಷಗಳು ಕಂಡುಬಂದದ್ದನ್ನು ಪರೀಕ್ಷಿಸಿ ಕುಸುಮಾಂಬೆಗೆ ಉಂಟಾದ ದಿವ್ಯಾನುಭೂತಿಯನ್ನು ಕುರಿತು ತಿಳಿದುಕೊಂಡು ಆ ಬಾಲಿಕೆಯರಿಗೆ ಯಾವ ಹೆಸರನ್ನಿಡಬೇಕು ಎಂದು ದೀರ್ಘಾಲೋಚನೆಯಲ್ಲಿ ಮಗ್ನರಾಗಿರುವಾಗ ಸಾಧ್ವಿಕ ಮಧುರ ಮಂಜುಳ ವೀಣಾನಿನಾದ ಸದೃಶವಾದ ಒಂದು ಅಶರೀರವಾಣಿಯು ಪೂರ್ವದಲ್ಲಿ ಈ ಬಾಲಿಕೆಯು ವಿಷ್ಣುವಾದ ವಾಸುದೇವನಿಗೆ ಸೋದರಿಯಾಗಿ ಆವಿರ್ಭವಿಸಿದ್ದರಿಂದ ಈಕೆ ವಾಸವಿ ಎಂಬ ಹೆಸರಿನಿಂದ ಪ್ರಸಿದ್ಧಳಾಗುವಳು. ಪೂರ್ವದಲ್ಲಿ ಈ ದೇವಿಯು ವಿಷ್ಣುವಿನಿಂದ ಯೋಗಮಾಯ ಕನ್ನಿಕೆಯಾಗಿ ಕೀರ್ತಿಸಲ್ಪಟ್ಟವಳಾದ್ದರಿಂದ ಕನ್ಯಕಾ ಎಂಬ ಹೆಸರಿನಿಂದಲೂ ಪ್ರಸಿದ್ಧಳಾಗುವಳು ಎಂದು ನುಡಿಯಿತು. ಈ ನುಡಿಗಳನ್ನು ಕೇಳಿದ ಭಾಸ್ಕರಾಚಾರ್ಯಾದಿ ಪಂಡಿತವರ್ಯರು ಆ ಬಾಲಗೆ ವಾಸವಿ ಕನ್ಯಕಾ ಎಂದು ನಾಮಕರಣ ಮಾಡಿದರು. ಪರಶಿವನ ತೇಜಸ್ಸಿನಿಂದ ವಿರಾಜಿಸುತ್ತಿದ್ದ ಬಾಲಕನಿಗೆ ವಿರೂಪಾಕ್ಷ ಎಂದು ಹೆಸರಿಟ್ಟರು. ಆ ಶಿಶುಗಳೀರ್ವರು ದಿನದಿನವೂ ಅಭಿವೃದ್ಧಿ ಹೊಂದುತ್ತಾ ಜನನೀ ಜನಕರಿಗೆ ಬಂಧು ಬಾಂಧವರಿಗೆ ಪರಮಾನಂದವನ್ನು ಉಂಟು ಮಾಡಿದರು. ಆ ಶಿಶುಗಳಿಗೆ 3 ಮಾಸಗಳು ತುಂಬಿದ ಬಳಿಕ ನಿಷ್ಕ್ರಮಣ ಸಂಸ್ಕಾರವನ್ನು, 7 ಮಾಸಗಳು ತುಂಬಿದ ಬಳಿಕ ಅನ್ನಪ್ರಾಶನ ಸಂಸ್ಕಾರವನ್ನು ಕುಸುಮಶ್ರೇಷ್ಠಿಯು ಅಸಮಾನ ವೈಭವದಿಂದ ಮಾಡಿಸಿದನು. ಅಪರೂಪವಾಗಿ ಹುಟ್ಟಿದ ವಾಸವಿ ವಿರೂಪಾಕ್ಷರಿಗೆ 3 ವರ್ಷಗಳಾದವು. ಆಗ ಕುಸುಮಾರ್ಯ ಪ್ರಭುವು ಅವರಿಗೆ ಕರ್ಣವೇದ ಸಂಸ್ಕಾರವನ್ನು ಮಾಡಿಸಿದನು. ಮುದ್ದು ಮುದ್ದಾಗಿ ಸೌಂದರ್ಯ ರಾಶಿಗಳಾಗಿ ಬಾಲ್ಯ ಲೀಲೆಗಳಿಂದ ವಿರಾಜಿಸುತ್ತಿದ್ದ ವಾಸವಿ ವಿರೂಪಾಕ್ಷರನ್ನು ನೋಡಿದವರೆಲ್ಲರೂ ಹರ್ಷ ಪುಲಕಾಂಕಿತರಾಗಿ ಹಿರಿ ಹಿಗ್ಗಿದರು. ವಾಸವಿಯಲ್ಲಿ ಆ ಏಳೆತನದಲ್ಲಿಯೇ ಅನೇಕ ವಿಧವಾದ ದಿವ್ಯ ಲಕ್ಷಣಗಳು ಗೋಚರಿಸಿದವು. ಆ ಬಾಲಿಕೆಯ ಅದ್ಭುತ ಲೀಲೆಗಳು, ಕ್ರೀಡೆಗಳು ಎಲ್ಲರನ್ನೂ ಆಶ್ಚರ್ಯ ಸಾಗರದಲ್ಲಿ ಮುಳುಗಿಸಿದವು. ಸಾಲಂಕಾಯನ ಋಷಿಯಿಂದ ವಾಸವಿ ವಿರೂಪಾಕ್ಷರ ಜನ್ಮ ವೃತ್ತಾಂತವನ್ನು, ಅವರಿಗೆ ನಡೆಸಿದ ಸಂಸ್ಕಾರಾದಿ ವಿಶೇಷಗಳನ್ನು ಆಲಿಸಿದ ಮಣಿಗುಪ್ತಾದಿಗಳು ತಮ್ಮ ಗುರುವಿನೊಡನೆ, ಆಚಾರ್ಯವರ್ಯ, ನಿಮ್ಮಿಂದ ಮಹತ್ತರವಾದ ವಿಷಯಗಳನ್ನು ಕೇಳಿ ಧನ್ಯರಾದೆವು. ಎಳೆತನದಲ್ಲಿಯೇ ವಾಸವಿ ಬಾಲೆಯ ಕ್ರೀಡೆಗಳು, ಲೀಲೆಗಳು ಎಲ್ಲರನ್ನೂ ಆಶ್ಚರ್ಯ ಸಾಗರದಲ್ಲಿ ಮುಳುಗಿಸಿದವೆಂದು ಹೇಳಿದರಲ್ಲವೇ. ಆ ವಾಸವಿ ಬಾಲಲೀಲೆಯ ತೋರಿದ ವಿಚಿತ್ರ ಲೀಲೆಗಳು, ಆಕೆಯ ಬಾಲ್ಯ ವಿಶೇಷಗಳು ಎಂತಹವು? ದಯಮಾಡಿ ನಮಗೆ ವಿವರಿಸಿ ಹೇಳಿರಿ ಎಂದು ಪ್ರಾರ್ಥಿಸಿದರು. ಬಾಲವಾಸವಿ ತೋರಿದ ಅದ್ಭುತ ಲೀಲೆಗಳು. ಆಗ ಸಾಲಂಕಾಯನ ಋಷಿ ಅವರಿಗೆ, ಓ ಪುತ್ರರೇ, ನಿಮ್ಮ ಕುತೂಹಲವು ನನಗೆ ಹೆಚ್ಚಿನ ಸಂತೋಷವನ್ನು ಮೂಡಿಸಿದೆ. ವಾಸವಿ ದೇವಿಯ ಬಾಲಲೀಲೆಗಳನ್ನು ಭಕ್ತಿಯುಕ್ತರಾಗಿ ಮನಸ್ಸಿಟ್ಟು ಕೇಳಿ ಎಂದು ಹೀಗೆ ನುಡಿದರು. ಅಪರೂಪವಾಗಿ ಹುಟ್ಟಿದ ವಾಸವಿ ವಿರೂಪಾಕ್ಷರನ್ನು ಕುಸುಮಾಂಬೆ ಕುಸುಮಶ್ರೇಷ್ಠಿಯರು ಮೇರೆಯಿಲ್ಲದ ಮುದ್ದಿನಿಂದ ಬೆಳೆಸುತ್ತಿದ್ದರು. 3 ವರ್ಷ ವಯಸ್ಸಿನಲ್ಲಿ ಬಾಲವಾಸವಿ ಅನ್ನವನ್ನು ತಿನ್ನದೆ ಹಠ ಮಾಡತೊಡಗಿದಳು. ತಾಯಿ ಕುಸುಮಾಂಬೆಯು ಆ ಬಾಲಗೆ ಬಗೆ ಬಗೆಯ ಕಥೆಗಳನ್ನು ಹೇಳುತ್ತಾ ಮಧುರವಾದ ಮಾತುಗಳಿಂದ ಅನ್ನವನ್ನು ತಿನ್ನಿಸಲು ಪ್ರಯತ್ನಿಸಿದಳು. ಆದರೆ ಎಷ್ಟು ಪ್ರಯತ್ನಿಸಿದರೂ ವಾಸವಿ ಬಾಲೆಯು ಬಾಯಿ ತೆಗೆಯದಿದ್ದರಿಂದ ಕುಸುಮಾಂಬೆಯು ಬೇಸತ್ತು ಬಾಯಿ ತೆಗೆ ಎಂದು ಮಗುವನ್ನು ಗಟ್ಟಿಯಾಗಿ ಗದರಿಸಿದಳು. ಬಾಲಿಕೆಯಿಂದ ಬಲವಂತವಾಗಿ ಬಾಯಿಯನ್ನು ತೆರೆಸಿ ನೋಡಿ ಸ್ತಬ್ಧಳಾದಳು. ಬಾಲವಾಸವಿಯ ವದನದಲ್ಲಿ ಕುಸುಮಾಂಬೆಗೆ ಬ್ರಹ್ಮಾಂಡವೆಲ್ಲ ಕಾಣಿಸಿತು. ಸಮಸ್ತ ಜೀವಗಣಗಳು, ಗರುಡೋರಗಗಳು, ಯಕ್ಷರಕ್ಷೋಗಣಗಳು,
ಖಗ ಮೃಗಾದಿ ಸಕಲ ಜೀವಿಗಳು, ಸಮಸ್ತ ಗ್ರಹಗೋಳಗಳು, ಗಿರಿ ವನ ಮಹಾಸಾಗರಾದಿಗಳನ್ನುಳ್ಳ ಚರಾಚರ ಸೃಷ್ಟಿಯೆಲ್ಲ ವಾಸವಿಯ ಆ ಚಿಕ್ಕ ಬಾಯಿಯಲ್ಲಿ ಕುಸುಮಾಂಬೆಗೆ ದೃಗ್ಗೋಚರವಾಯಿತು. ಆ ತಾಯಿಗೆ ಆ ಬಾಲಿಕೆಯು ಆದಿಪರಾಶಕ್ತಿಯಂತೆ ಕಾಣಿಸಿದಳು. ಅನಿರ್ವಚನೀಯವಾದ ಆಶ್ಚರ್ಯ ಸಾಗರದಲ್ಲಿ ಕುಸುಮಾಂಬೆಯು ಮುಳುಗಿ ಹೋದಳು. ಅಪ್ರಯತ್ನವಾಗಿ ತನ್ನ ಕರಗಳನ್ನು ಜೋಡಿಸಿ ಆ ಬಾಲೆಗೆ ನಮಸ್ಕರಿಸಿದಳು. ಆಕೆಯ ಕಣ್ಣುಗಳಿಂದ ಅದ್ಭುತ ಆನಂದಪೂರಿತವಾದ ಅಶ್ರುಧಾರೆಯು ಹರಿಯಿತು. ವಾಸವಿ ಬಾಲೆಯು ಮುದ್ದಾಗಿ ಮಂದಹಾಸವನ್ನು ಬೀರಿದಳು. ಅಷ್ಟರಲ್ಲಿ ಕುಸುಮಾಂಬೆಯನ್ನು ಮಾಯೆಯು ಆವರಿಸಿತು. ಆಕೆಗೆ ಯಾವುದೋ ಸ್ವಪ್ನವನ್ನು ನೋಡಿ ಎಚ್ಚೆತ್ತುಕೊಂಡಂತೆ ಭಾಸವಾಯಿತು. ಆಕೆಯನ್ನು ಮೋಹದಲ್ಲಿ ಮುಳುಗಿಸಿತು. ಕೂಡಲೇ ಆ ಮುದ್ದು ವಾಸವಿಯನ್ನು ತನ್ನ ಹೃದಯಕ್ಕೆ ಅಪ್ಪಿಕೊಂಡು ವಿಭ್ರಮಚಿತ್ತಳಾದಳು. ಅಷ್ಟರಲ್ಲಿ ಕುಸುಮಶ್ರೇಷ್ಠಿಯು ಗುರು ಭಾಸ್ಕರಾಚಾರ್ಯರೊಡಗೂಡಿ ಅಲ್ಲಿಗೆ ಆಗಮಿಸಿದರು. ಕುಸುಮಾಂಬೆಯು ನಡೆದ ವೃತ್ತಾಂತವನ್ನು ವರ್ಣಿಸಲು ಆ ವಿಷಯಗಳನ್ನು ಕೇಳಿದವರೆಲ್ಲ ಸಂಭ್ರಮಪಟ್ಟರು. ಮುಗ್ಧತೆಯೆಂದು ನೋಡುತ್ತಿದ್ದ ಯೋಗಮಾಯಾ ಕನ್ಯೆಯಾದ ಬಾಲವಾಸವಿಯನ್ನು ವೀಕ್ಷಿಸಿ ಆಕೆಯ ನಿಜ ತತ್ವ ಮಹತ್ವವನ್ನು ಊಹಿಸಿ ಭಾಸ್ಕರಾಚಾರ್ಯರು ಭಕ್ತಿಪರವಶರಾದರು. ಅದು ಯಾವುದೋ ಗ್ರಹ ಪ್ರಭಾವವೆಂದು ಗ್ರಹಿಸಿದ ಕುಸುಮಶ್ರೇಷ್ಠಿಯು ಉಪಶಾಂತಿ ಕಾರ್ಯಕ್ರಮಗಳನ್ನು ಮಾಡಿಸಲು ಮಂತ್ರಿಗಳಿಗೆ ಆದೇಶಿಸಿದನು. ಸಮಸ್ತ ಸೃಷ್ಟಿಯನ್ನೂ ತನ್ನಲ್ಲಿಯೇ ಅಡಗಿಸಿಕೊಂಡಿರುವ ವಿಶ್ವಮಾತೆಯಾದ ಆದಿಪರಾಶಕ್ತಿಯು ತಾನೇ ಎಂಬ ರಹಸ್ಯ ತತ್ವವನ್ನು ಎಳೆತನದಲ್ಲಿಯೇ ವಾಸವಿ ಕನ್ಯಕೆಯು ತನ್ನ ತಾಯಿಗೆ ಈ ವಿಧದಲ್ಲಿ ವಿಶದವಾಗಿ ಮನಗಾಣಿಸಿದಳು. ಬಾಲವಾಸವಿಯು ತೋರಿದ ಮತ್ತೊಂದು ಮಹತ್ತರ ಲೀಲೆಯನ್ನು ನಿಮಗೆ ವಿವರಿಸುವೆನು. ಸಾವಧಾನದಿಂದ ಕೇಳಿರಿ. ಬಾಲವಾಸವಿಗೆ 5 ವರ್ಷಗಳು ತುಂಬಿದವು. ಒಮ್ಮೆ ಅರ್ಚನೆಗಾಗಿ ರಾಜ ಪೂಜಾ ಮಂದಿರದಲ್ಲಿ ದೇವಿ ಪೀಠವನ್ನು ಸ್ಥಾಪಿಸಲಾಯಿತು. ಆ ಪೀಠದಲ್ಲಿ ನಿಲ್ಲಿಸುವುದಕ್ಕಾಗಿ ಕುಸುಮಶ್ರೇಷ್ಠಿಯು ಲಲಿತಾದೇವಿಯ ಸುವರ್ಣ ಪ್ರತಿಮೆಯನ್ನು ತಯಾರು ಮಾಡಿಸುತ್ತಿದ್ದನು. ಆ ದಿವ್ಯ ಮಂಗಳ ಪ್ರತಿಮೆಯನ್ನು ಅಲಂಕರಿಸುವುದಕ್ಕಾಗಿ ಸರ್ವಾಭರಣಗಳನ್ನು ಪುಷ್ಪಮಾಲೆಗಳನ್ನು ಅಣಿಮಾಡಿಟ್ಟು ಮಿಕ್ಕ ಏರ್ಪಾಟುಗಳಿಗಾಗಿ ಕುಸುಮಾಂಬೆ ಕುಸುಮಶ್ರೇಷ್ಠಿಯರು ಹೊರಗೆ ಹೋದರು. ಅಷ್ಟರಲ್ಲಿ 5 ವರ್ಷ ವಯಸ್ಸಿನ ಬಾಲವಾಸವಿಯು ಆ ಪೂಜಾ ಮಂದಿರವನ್ನು ಪ್ರವೇಶಿಸಿದಳು. ಆಗ ಮಂದಿರದಲ್ಲಿ ಯಾರೂ ಇರಲಿಲ್ಲ. ಬಾಲವಾಸವಿಯು ಅಲ್ಲಿದ್ದ ಹಾರ, ಕೇಯೂರ, ಕಿರೀಟಾದಿ ಸಮಸ್ತ ಆಭರಣಗಳನ್ನು ಪುಷ್ಪಮಾಲೆಗಳನ್ನು ತಾನೇ ಧರಿಸಿಕೊಂಡು ಪೂಜಾಪೀಠದ ಮೇಲೆ ಕುಳಿತು ವರದಾಭಯ ಹಸ್ತಮುದ್ರೆಗಳನ್ನು ಪ್ರಕಟಿಸುತ್ತಾ ವಿಲಾಸದಿಂದ ಕಿರುನಗೆ ಬೀರತೊಡಗಿದಳು. ಅಷ್ಟರಲ್ಲಿ ಲಲಿತಾದೇವಿಯ ವಿಗ್ರಹವನ್ನು ಅಲಂಕರಿಸಿ ಪೂಜಾಪೀಠದ ಮೇಲೆ ಪ್ರತಿಷ್ಠಿಸಲು, ಶಾಸ್ತ್ರೋಕ್ತವಾಗಿ ಪೂಜಿಸಲು ಮಿಕ್ಕ ಏರ್ಪಾಟುಗಳೊಂದಿಗೆ ಕುಸುಮ ದಂಪತಿಗಳು ಗುರುಗಳೊಡನೆ ಪರಿವಾರದೊಡಗೂಡಿ ಮಂದಿರದೊಳಕ್ಕೆ ಬಂದರು. ಅಲ್ಲಿ ಪೂಜಾಪೀಠದ ಮೇಲೆ ಬಾಲ ತ್ರಿಪುರ ಸುಂದರಿಯಂತೆ ಆಸೀನಳಾಗಿದ್ದ ಬಾಲವಾಸವಿಯನ್ನು ನೋಡಿ ಆಶ್ಚರ್ಯಚಕಿತರಾದರು. ರಾಜದಂಪತಿಗಳು ಅಪಚಾರವಾಗಿ ಬಿಟ್ಟೀತೆಂದು ಭೀತರಾಗಿ ಅಷ್ಟರಲ್ಲಿ ಆ ವಾಸವಿ ಬಾಲಿಕೆಯು ಮಹಾಲಕ್ಷ್ಮಿಯಂತೆ, ಮಹಾಸರಸ್ವತಿಯಂತೆ, ಮಹಾಕಾಳಿಯಂತೆ ಗೋಚರಿಸಿದಳು. ಅಲ್ಲಿದ್ದವರಲ್ಲಿ ಕೆಲವರಿಗೆ ದುರ್ಗೆಯಾಗಿ, ಮತ್ತೆ ಕೆಲವರಿಗೆ ಚಂಡಿಕೆಯಾಗಿ, ಕೆಲವರಿಗೆ ಕೃಷ್ಣನಾಗಿ, ಮತ್ತೆ ಕೆಲವರಿಗೆ ರಾಮನಾಗಿ, ಇನ್ನು ಕೆಲವರಿಗೆ ವಿಂಧ್ಯವಾಸಿನಿಯಾಗಿ ಅವರವರ ಇಷ್ಟ ದೈವಗಳ ರೂಪದಲ್ಲಿ ಸಾಕ್ಷಾತ್ಕರಿಸಿದಳು. ಭಾಸ್ಕರಾಚಾರ್ಯರಿಗೆ ಯೋಗಮಾಯಾ ಕನ್ಯೆಯಾಗಿ ಗೋಚರಿಸಿದಳು. ಈ ಅದ್ಭುತವನ್ನು ನೋಡಿ ಭಕ್ತಿ ಪರವಶರಾಗಿ ಜಯ ಘೋಷಗಳನ್ನು ಕೂಗುತ್ತಾ ವಾಸವಿ ಬಾಲೆಗೆ ಬಾರಿ ಬಾರಿ ನಮಸ್ಕರಿಸಿದರು. ಅಷ್ಟರಲ್ಲಿಯೇ ಅವರು ಮಾಯೆಯಿಂದ ಆವೃತರಾದರು. ಕ್ಷಣದಲ್ಲಿ ಅವರಿಗೆ ಕಾಣಿಸುತ್ತಿದ್ದ ದೇವತಾ ರೂಪಗಳು ಅದೃಶ್ಯವಾಗಿ ಬಾಲವಾಸವಿಯು ದೃಗ್ಗೋಚರವಾದಳು. ಕುಸುಮಾಂಬೆಯು ಓಡಿಹೋಗಿ ಬಾಲಿಕೆಯನ್ನು ಪೀಠದಿಂದ ಕರೆತಂದು ಭೀತಚಿತ್ತಳಾಗಿ ಗುರುವರ್ಯರಾದ ಭಾಸ್ಕರಾಚಾರ್ಯರ ಕಡೆಗೆ ನೋಡಿದಳು. ಆಚಾರ್ಯವರ್ಯರು ಮಂದಹಾಸ ಬೀರಿ, ಓ ಕುಸುಮಾಂಬ, ಕುಸುಮಶ್ರೇಷ್ಠಿಗಳೇ, ನಿಮ್ಮ ಗತ ಜನ್ಮಗಳ ಪುಣ್ಯವೂ ಅನಂತವಾಗಿದೆ. ನೀವು ಅಮೇಯ ಮಹಿಮಾನ್ವಿತಳಾದ ಪುತ್ರಿಕೆಯನ್ನು ಹೊಂದಿರುವಿರಿ.
ಆದಿಪರಾಶಕ್ತಿಯು ತನ್ನ ಪ್ರಧಾನ ರೂಪಗಳನ್ನೆಲ್ಲವನ್ನೂ ಈ ವಾಸವಿ ಬಾಲೆಯಲ್ಲಿ ನಾವು ದರ್ಶಿಸುವಂತೆ ಮಾಡಿರುವಳು. ನಾವೆಲ್ಲರೂ ಧನ್ಯರಾದೆವು ಎಂದು ನುಡಿದರು. ನಂತರ ಲಲಿತಾದೇವಿಯ ಪ್ರತಿಮೆಯನ್ನು ಅಲಂಕರಿಸಿ ಪೂಜಾಪೀಠದಲ್ಲಿ ಪ್ರತಿಷ್ಠಾಪಿಸಿ ಶಾಸ್ತ್ರೋಕ್ತ ವಿಧಿಯಿಂದ ಅರ್ಚನಾದಿ ಮಹೋತ್ಸವಗಳನ್ನು ನಿರ್ವಹಿಸಿದರು. ಬಾಲವಾಸವಿಯ ಲೀಲೆಗಳನ್ನು ಕುರಿತು ಆಂಧ್ರಪ್ರದೇಶದಲ್ಲಿ ಎಲ್ಲೆಡೆ ವಿಚಿತ್ರವಾದ ಚರ್ಚೆಗಳು ನಡೆಯತೊಡಗಿದವು. ಹೀಗೆ ವಾಸವಿ ಬಾಲೆಯು ತನ್ನ ಬಾಲ್ಯದಲ್ಲಿಯೇ ಅನೇಕ ದಿವ್ಯ ಲೀಲೆಗಳನ್ನು ಪ್ರದರ್ಶಿಸಿದಳು ಎಂದು ಹೇಳಿದ ಸಾಲಂಕಾಯನ ಋಷಿಯ ಮಾತುಗಳನ್ನು ಕೇಳಿ ಮಣಿಗುಪ್ತಾದಿಗಳು ಪರವಶರಾದರು. ಅವರು ಅತ್ಯಂತ ಕುತೂಹಲದಿಂದ, ಓ ಗುರು ಸತ್ತಮ, ನಿಮ್ಮ ಕೃಪೆಯಿಂದ ಅದ್ಭುತವಾದ ವಿಷಯಗಳನ್ನು ಕೇಳಿ ಕೃತಾರ್ಥರಾದೆವು. ಅನಂತರದ ಕಥೆಯನ್ನು ದಯಮಾಡಿ ಹೇಳಿರಿ ಎಂದು ಪ್ರಾರ್ಥಿಸಿದರು. ಆಗ ಸಾಲಂಕಾಯನರು ಹೀಗೆ ಹೇಳತೊಡಗಿದರು. ಕುಮಾರರೇ, ಕ್ರಮವಾಗಿ ವಾಸವಿ ವಿರೂಪಾಕ್ಷರಿಗೆ ಭಾಸ್ಕರ ಗುರುಗಳ ಪ್ರೇರಣೆಯಿಂದ ಉಪನಯನ ಸಂಸ್ಕಾರವನ್ನು ಮಾಡಿಸಿದನು. ಉಪನಯನವೆಂದರೆ ವೇದ ವಿದ್ಯಾರ್ಜನೆಗಾಗಿ ಗುರುಗಳ ಬಳಿಗೆ ಕರೆದೊಯ್ಯುವುದು ಎಂದರ್ಥ. ಆ ಉಪನಯನದ ನಂತರವೇ ಅಗ್ನಿಹೋತ್ರವನ್ನಾಚರಿಸುವುದಕ್ಕೂ ಯಜ್ಞಮಯ ಜೀವನವನ್ನು ಪ್ರಾರಂಭಿಸುವುದಕ್ಕೂ ಅಧಿಕಾರವು ಲಭಿಸುವುದು. ಉಪನಯನದಲ್ಲಿ ವಟುಗಳು ಯಜ್ಞೋಪವೀತರಾಗಿ ಮಾಡುವರು. ಯಜ್ಞೋಪವೀತದಲ್ಲಿಯ 3 ಎಲೆಗಳು ಜ್ಞಾನ, ಕರ್ಮ, ಉಪಾಸನೆಗೆ ಚಿಹ್ನೆಗಳು. ಜೀವನು ಶರೀರಧಾರಿಯಾಗಲು ತಾಯಿ ಗರ್ಭದಲ್ಲಿ ಪ್ರವೇಶಿಸುವನು. ಅದು ಜೀವಿಗೆ ಮೊದಲನೆಯ ಜನ್ಮ. ಬಳಿಕ ಜ್ಞಾನಾರ್ಜನೆಗಾಗಿ ಆಚಾರ್ಯನ ಗುರುಕುಲ ರೂಪ ಗರ್ಭದಲ್ಲಿ ಪ್ರವೇಶಿಸುವನು. ಅಲ್ಲಿ ಯಜ್ಞೋಪವೀತಧಾರಿಯಾಗಿ ದ್ವಿಜನೆನಿಸುವನು. ಅನಂತರ ಗುರುವು ಅವನಿಗೆ ಗಾಯತ್ರಿ ಮಂತ್ರೋಪದೇಶವನ್ನು ಮಾಡಿ ವೇದಾಂಗಗಳನ್ನು ಬೋಧಿಸುವನು. ಇದು ವೇದಾರಂಭ ಸಂಸ್ಕಾರವೆನಿಸುವುದು. ಈ ಸಂಸ್ಕಾರವನ್ನು ಹೊಂದಿದ ಬಳಿಕವೇ ಮಾನವನು ಬ್ರಹ್ಮಚರ್ಯಾಶ್ರಮವನ್ನು ಪ್ರವೇಶಿಸಿ ಸದಾಚಾರ ಅನುಷ್ಠಾನದಲ್ಲಿ ನಡೆಯುವನು. ಶ್ರುತಿ ಸ್ಮೃತಿಗಳಲ್ಲಿ ಮೊಟ್ಟ ಮೊದಲನೆಯ ಮುಖ್ಯ ಧರ್ಮವು ಸದಾಚಾರವೆಂದು ಹೇಳಲ್ಪಟ್ಟಿದೆ. ಸದಾಚಾರದಿಂದಲೇ ಚಿರಾಯುಷ್ಯ, ಚಿರಂಜೀವಿ ಸಂತತಿ ಮತ್ತು ಸಮಸ್ತ ಸುಗುಣಗಳ ಅಭಿವೃದ್ಧಿಯು ಪ್ರಾಪ್ತಿಯಾಗುವುದು. ಸದಾಚಾರವು ಸರ್ವಪಾತಕ ನಾಶಕವೂ ಇಹಪರ ಸುಖದಾಯಕವೂ ಅಜ್ಞಾನ ಮೋಹ ಅಂಧಕಾರದಲ್ಲಿ ಬಿದ್ದು ಬದ್ಧರಾಗಿ ವಿಲಿ ಒದ್ದಾಡುವವರಿಗೆ ಬೆಳಕಿನ ಮಾರ್ಗವನ್ನು ತೋರಿಸುವ ಕೈದೀಪವು. ಸದಾಚಾರದಿಂದ ಸತ್ಕರ್ಮವು ಕೈಗೂಡುವುದು. ಸತ್ಕರ್ಮದಿಂದ ಚಿತ್ತಶುದ್ಧಿಯು, ಅದರಿಂದ ಜ್ಞಾನವು ಉಂಟಾಗುವುದು. ಜ್ಞಾನದಿಂದ ಮುಕ್ತಿ ಲಭಿಸುವುದೆಂದು ಮನು ಹೇಳಿರುವನು. ಸಕಲ ಧರ್ಮಗಳಲ್ಲಿ ಸದಾಚಾರವು ಶ್ರೇಷ್ಠವಾದುದು. ಅದೇ ಪರಮ ತಪಸ್ಸು. ಹೀಗೆ ಸಾಲಂಕಾಯನರು ಸದಾಚಾರದ ಮಹಿಮೆಯನ್ನು ಕುರಿತು ಮಣಿಗುಪ್ತಾದಿಗಳಿಗೆ ತಿಳಿಸಿಕೊಟ್ಟರು. ಸರ್ವಂ ಶ್ರೀ ವಾಸವಿ ದೇವಿ ಅರ್ಪಣಮಸ್ತು. ಇಲ್ಲಿಗೆ 8ಮ ಅಧ್ಯಾಯ ಮುಗಿಯಿತು.